ಧ್ಯಾನ ಒಂದು ವಿಜ್ಞಾನ. ಧ್ಯಾನ ಶಕ್ತಿಯು ನಮಗೆ ಎಲ್ಲವನ್ನೂ ಒದಗಿಸಿಕೊಡುತ್ತದೆ. ಧ್ಯಾನ ಶಕ್ತಿಯ ಮೂಲಕವೇ ಇಂದು ಎಲ್ಲ ವೈಜ್ಞಾನಿಕ ಸತ್ಯಗಳು ಕಂಡುಹಿಡಿಯಲ್ಪಟ್ಟಿವೆ. ವಿಜ್ಞಾನಿಗಳು ವಿಷಯವನ್ನು ಅಧ್ಯಯನ ಮಾಡುತ್ತಾ ಎಲ್ಲವನ್ನೂ ತಮ್ಮನ್ನು ಕೂಡ ಮರೆತು ಬಿಡುತ್ತಾರೆ. ಆಗ ಮಹಾಸತ್ಯಗಳು ಮನಸ್ಸಿನಲ್ಲಿ ಹೊಳೆಯುತ್ತವೆ. ಕೆಲವರು ಇದನ್ನು ಸ್ಫೂರ್ತಿ ಎಂದು ಭಾವಿಸುತ್ತಾರೆ. ಪ್ರತ್ಯೇಕವಾಗಿ ಸ್ಫೂರ್ತಿ ಎಂಬುದು ಏನೂ ಇಲ್ಲ. ಸ್ಫೂರ್ತಿ ಎಂಬುದು ಕರೆಯಲ್ಪಡುವುದೆಲ್ಲ ಆಗಲೇ ಮನಸ್ಸಲ್ಲಿರುವ ಕಾರಣಗಳ ಪರಿಣಾಮ. ಅದೇ ಒಂದು ದಿನ ಸ್ಫೂರ್ತಿಯಾಗಿ ಕಾಣಿಸಿಕೊಳ್ಳುತ್ತದೆ. ಹಿಂದಿನ ಪ್ರಯತ್ನವೇ ಅದರ ಕಾರಣ. ಆಲೋಚನೆ ತೀವ್ರತೆಯೂ ಧ್ಯಾನ ಶಕ್ತಿಯೇ. ಇರುವುದೆಲ್ಲ ಒಂದೇ, ಅನೇಕವಿರಲು ಸಾಧ್ಯವಿಲ್ಲ. ವಿಜ್ಞಾನ ಮತ್ತು ಜ್ಞಾನವೆಂಬುದರ ಅರ್ಥವೂ ಇದೆ. ಅಜ್ಞಾನವು ವೈವಿಧ್ಯತೆಯನ್ನು ನೋಡುತ್ತದೆ, ಜ್ಞಾನ ಏಕತೆಯನ್ನು ಕಾಣುತ್ತದೆ. ಅನೇಕವನ್ನು ಏಕತೆಗೆ ಇಳಿಸುವುದು ವಿಜ್ಞಾನ. ಇಡೀ ವಿಶ್ವವೇ ಒಂದೆಂದು ಪ್ರತಿಪಾದಿಸುವ ವಿಜ್ಞಾನವನ್ನು ವೇದಾಂತವೆಂದು ಕರೆಯುತ್ತಾರೆ. ಈಗ ನಾವು ಸುತ್ತಲೂ ವೈವಿಧ್ಯವನ್ನು ಕಾಣುತ್ತಿದ್ದೇವೆ. ಪಂಚಭೂತಗಳ ಬಹುರೂಪಗಳನ್ನೂ ಕಾಣುತ್ತಿದ್ದೇವೆ. ಎಲ್ಲವನ್ನೂ ಆತ್ಯಂತಿಕ ಸತ್ಯವಾದ ಆತ್ಮನಿಗೆ ಇಳಿಸುವ ಸಾಧನೆಯೇ ಧ್ಯಾನ. ಧ್ಯಾನ ಕಲ್ಪನೆಯ ಮೂಲಕ ಸಿದ್ಧಿಸುತ್ತದೆ. ಒಂದನ್ನು ಮತ್ತೊಂದರಲ್ಲಿ ಲಯಗೊಳಿಸುವುದು, ಅದನ್ನು ಇನ್ನೂ ಉನ್ನತವಾದುದರಲ್ಲಿ ಲಯಗೊಳಿಸುವುದು, ಅದನ್ನು ಮನಸ್ಸಿನಲ್ಲಿ ಮತ್ತು ಮನಸ್ಸನ್ನು ಆತ್ಮನಲ್ಲಿ ಲಯಗೊಳಿಸುವುದು. ಆಗ ನೀವೇ ಆತ್ಮ. ಯೋಗಿಗಳು ತಮ್ಮ ಆತ್ಮವನ್ನೇ ಕಡೆಯುತ್ತಾರೆ. ಶ್ರೇಷ್ಠ ಸತ್ಯಗಳು ಮೇಲೆದ್ದು ವ್ಯಕ್ತವಾಗುತ್ತವೆ. ಆದ್ದರಿಂದ ಧ್ಯಾನಾಭ್ಯಾಸವು ಜ್ಞಾನದ ಶ್ರೇಷ್ಠ ವೈಜ್ಞಾನಿಕ ವಿಧಾನ ಎಂದು ಹೇಳಬಹುದು.